ಮಂಗಳೂರು ವಿಲ್ ಆ್ಯಕ್ಟ್ ಆಸ್ ಅ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಫಾರ್ ಉಡುಪಿ ಆ್ಯಂಡ್ ಮಣಿಪಾಲ್ ಸರ್. ಹಾಗೆ ಹುಬ್ಳಿ, ಬೆಳಗಾವಿ, ಧಾರವಾಡ, ಕಲಬುರಗಿ, ಬೆಳ್ಳಾರಿನಲ್ಲೂ, ಮೈಸೂರು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಮಂಗಳೂರಿನಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಇದು ಲ್ಯಾಂಡ್ ನಮ್ದಿರೋದ್ರಿಂದ ಫಸ್ಟ್ ಮೂವರ್ ಅಡ್ವಾಂಟೇಜ್ ನಾವು ಕೊಡಲೇಬೇಕಾಗುತ್ತೆ ಸರ್. ಸ್ವಲ್ಪ ಸರ್ಕಾರಕ್ಕೆ ಲಾಭ ಆಗಲಿಲ್ಲ ಅಂದ್ರೂ ಕೂಡ ವಿ ಹ್ಯಾವ್ ಟು ಎನ್ಶೋರ್ ವಿ ಟೇಕ್ ದಟ್ ಲೀಪ್ ಆಫ್ ಫೇತ್. ನೀವು ಹೇಳ್ದಂಗೆ ನಾವು ಲ್ಯಾಂಡ್ ಕೊಡ್ತಾ ಇದ್ದೀವಿ, ಯಾರು ನಿಮ್ಮ ಪ್ರೈವೇಟ್ ಇನ್ವೆಸ್ಟರ್ ಅವ್ರು ಬಂದು ಅವ್ರು ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ, ಅವರು ಹಾಗೆ ಬರ್ತಾ ಇಲ್ಲ. ಅವರು ಯಾರು ಕೂಡ ದೇ ಆರ್ ನಾಟ್ ಇನ್ ಟು ವೆಲ್ಫೇರ್, ದೇ ಆರ್ ಇನ್ ಟು ಪ್ರಾಫಿಟ್ ಓನ್ಲಿ. ಸೊ ಆದ್ದರಿಂದ ನಾವು ಕೂಡ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದೀವಿ. ಅವರಿಗೆ ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ನಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಬಂಡವಾಳ ತರಲಿಕ್ಕೆ ನಾವು ಅವಕಾಶ ಮಾಡ್ತಾ ಇದ್ದೀವಿ. ನ್ಯಾನೋ GCCs ಅಂದರೆ ನ್ಯಾನೋ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ನಾವು ನಿಮ್ಮ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರೇ, ಅಲ್ಲಿ ಒಂದು ಡೆನ್ಮಾರ್ಕಿನ ಒಂದು ಹೆಲ್ತ್ GCC ಈಗ 835 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ, ಇನ್ಕ್ಲೂಡಿಂಗ್ ದ ಟಾಪ್ ಲೀಡರ್ಶಿಪ್ ಆಫ್ ಡೆನ್ಮಾರ್ಕ್ ಸಿಟ್ಸ್ ಇನ್ ಮಂಗಳೂರು. ಸೊ ನೀವು ಹೇಳಿದ್ದೆಲ್ಲ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ. ಆದರೆ ನಾವು ನೀವೇನು ಹೇಳ್ತಾ ಇದ್ದೀರಾ 100% ಕೊಡಬೇಕಾಗಿತ್ತು ಅಥವಾ 54 ರೂಪೀಸ್ ವರ್ಕೌಟ್ ಆಗ್ತಾ ಇಲ್ಲ, ಅದು ನಾವು ನೋಡೋಣ ಅಧ್ಯಕ್ಷರೇ. ಈಗ ಪ್ರಾರಂಭ ಆಗಲಿ, ಕೆಲಸ ಪ್ರಾರಂಭ ಆಗಲಿ, ಅದಾದಮೇಲೆ ಏನಾದರೂ ಸರಳೀಕರಣ ಮಾಡಬೇಕು ಅಂದರೆ ಮಾಡೋಣ. ಬಟ್ ಆ್ಯಸ್ ಆಫ್ ನೌ ಸರ್, ವಿ ಹ್ಯಾವ್ ಕನ್ಸಲ್ಟೆಡ್ ಎವ್ರಿ ಬಿಲ್ಡರ್, ವಿ ಹ್ಯಾವ್ ಕನ್ಸಲ್ಟೆಡ್ ಕ್ರೆಡೈ, ವಿ ಹ್ಯಾವ್ ಇನ್ಫ್ಯಾಕ್ಟ್ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ದವರಿಗೆ ಅಲ್ಲೇ ನಾವು ಬಿಟ್ಟಿದ್ದೀವಿ. ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಕೂಡ ಇಲ್ಲಿ ಕೂತಿದ್ರು, ಅವರು ಸಚಿವರಿದ್ದಾಗ ಅವರು ಕೂಡ ಇದು ಪ್ರಯತ್ನ ಮಾಡಿದರು. ಸೊ ಇವಾಗ ಎಲ್ಲ ಕನ್ಸಾರ್ಷಿಯಮು, ಇಂಡಸ್ಟ್ರಿ, GCC ಅವರು, ಕೆಡೆಮ್ ಅವರು ಮತ್ತು ಲೋಕಲ್ ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಒಟ್ಟಿಗೆ ಇದನ್ನು ಮಾಡಿದ್ದೀವಿ. ಇಟ್ ಇಸ್ ಟೇಕನ್ ಮೀ 1 year ಸರ್. ಸೊ ವಿ ವಿಲ್ ಟ್ರೈ ದಿಸ್ ಸರ್. ಇಫ್ ದರ್ ಇಸ್ ಎನಿ ಕೋರ್ಸ್ ಕರೆಕ್ಷನ್ ದಟ್ ಈಸ್ ರಿಕ್ವೈರ್ಡ್, ಅದನ್ನು ನಾವು ಮಾಡೋಣ ಸರ್. ಇಲ್ಲಿದ್ರೆ ನಾವು ನಮ್ದು ಇಂಟೆನ್ಷನ್ ಏನು ಸರ್, ಸರ್ಕಾರದ್ದು ಉದ್ಯೋಗ ಸೃಷ್ಟಿ ಆಗಬೇಕಲ್ಲಿ, ಅಲ್ಲಿ ನಮಗೆ ಬಂಡವಾಳ ಬರಬೇಕು. ಇದನ್ನ ಎಕ್ಸಾಂಪಲ್ ಮಾಡಿಬಿಟ್ಟು ನಾವು ಉಡುಪಿ ಮಣಿಪಾಲ್ನಲ್ಲೂ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ಮತ್ತೆ ಮೊನ್ನೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಆಕ್ವಾ ಮರೀನ್ ನಾವು ಪ್ರಾರಂಭ ಮಾಡಿದ್ದೀವಿ. ಸಭಾಧ್ಯಕ್ಷರೇ, ಈಗ ನಾನು ಕೇಳಿದ ಪ್ರಶ್ನೆ ಬೇರೆ, ನನ್ನ ಡೌಟ್ಸೇ ಬೇರೆ. ಮಂತ್ರಿಗಳ ಹತ್ರ ಕೇಳಿದ್ದು ನಾನು ಹೇಳಿದ್ದೇನಂತ ಹೇಳಿದ್ರೆ, ವಾಟ್ ಮಾಡೆಲ್ ಯು ಹ್ಯಾವ್ ಗಿವನ್ ಹಿಯರ್, ಅವ್ರು ಹೇಳಿದ್ರು ಮತ್ತೆ ಕೆಚಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡುವ ಟೆಕ್ನಿಕಲ್ ಸರ್. ಇದನ್ನ ಈಗ ಒಂದ್ಸತಿ ಕೆಲಸ ಶುರುವಾಗ್ಲಿ ಹೇಳಿದ್ರಲ್ಲ, ಬಿಡ್ಡರ್ಸು ಈ ರೀತಿಯನ್ನು ಕೊಟ್ಟಾಗ, ಈ ರೀತಿಯ ಡಿಸಾರ್ಡರ್ ಇರುವಂತ ಸಮಯದಲ್ಲಿ ಬಿಡ್ಡರ್ಸ್ ಹಿಂದೆ ಮುಂದೆ ನೋಡ್ತಾರೆ. ಈಗ ಟ್ರಾನ್ಸಾಕ್ಷನ್ ಅಡ್ವೈಸರ್ ಅವ್ರಿಗೆ ಮುಂದೆ ಮಾಡ್ಬಿಟ್ಟೆ, ಬಿಡ್ಡರ್ಸ್ ಅವರಿಗೆಲ್ಲ ಮಾತಾಡ್ಬಿಟ್ಟೆ ಇದು ಮಾಡಿರೋದು ಸರ್. ಅಕಸ್ಮಾತ್ ಏನಾದ್ರೂ ನಿಮ್ಗೆ ಅನಿಸ್ತಾರೆ ಇದು ಪ್ರಾಜೆಕ್ಟ್ ಟೇಕ್ ಆಫ್ ಆಗ್ತಾ ಇಲ್ಲ ಅಂದ್ರೆ ವಿ ವಿಲ್ ಡೆಫಿನೆಟ್ಲಿ ರಿವಿಸಿಟ್. ಅಧ್ಯಕ್ಷರೇ, ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾನು ಎಲ್ಲರ ಹತ್ರ ಪುನಃ ಮಾತಾಡಿದ್ದೇನೆ. ಅವರು ಡಿಸ್ಕಸ್ ಆಗಿದೆ, ದೇ ಹ್ಯಾವ್ ಸ್ಪೋಕನ್ ಟು ದೆಮ್, ಮಾತಾಡಿದ್ದಾರೆ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ ಯಾವ್ದಂತ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಅದು ಬಂದು ಮಾತಾಡ್ಲಿ. ಈಗ ಪುನಃ ನೀವು ಬಿಡ್ ಹಾಕಿ ಆಗಿದೆ. ಈಗ ಸರ್, ಈಗ ಡಿಸೆಂಬರ್ 15ನೇ ತಾರೀಕು ಬಿಡ್ ಓಪನ್ ಆಗ್ತಾ ಇದೆ, ನೋಡೋಣ. ಅದ್ರಲ್ಲಿ ಏನಾದ್ರೂ ನಿಮ್ಮ ಅನುಕೂಲದ ಪ್ರಕಾರ ಆಗಿಲ್ಲ ಅಂದ್ರೆ ವಿ ವಿಲ್ ಚೇಂಜ್ ಸರ್. ವಿ ಆರ್ ಗವರ್ಮೆಂಟ್, ವಿ ಆರ್ ಹಿಯರ್ ಟು ವರ್ಕ್ ಫಾರ್ ಯು. ನಮ್ದು ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಾನೆ ಇದೆ. ಈಗ ಅಲ್ಲಿ ಒಂದು ಒಳ್ಳೆ ಪಾರ್ಕ್ ಆದ್ರೆ ಹೆಸರು ಯಾರಿಗೆ ಬರ್ತದೆ? ಸರ್ಕಾರಕ್ಕೆ ಬರ್ತದೆ, ನಮಗೆ ಬರ್ತದೆ. ಅಂಡ್ ನಾನಂತೂ ನಿಮ್ಗೆ ಹೇಳಿದ್ದೀನಿ, ನಮ್ಮ ವೇದವ್ಯಾಸ್ ಅವರಿಗೆ ಹೇಳಿದ್ದೀನಿ, ವಿ ಆರ್ ರೆಡಿ ಟು ಕೋಆಪರೇಟ್ ವಿತ್ ಎನಿಥಿಂಗ್ ದಟ್ ಯು ಸಜೆಸ್ಟ್. ನೀವು ಅವ್ರ ಜೊತೆ ಇದ್ದೀರಿ, ಅವ್ರು ನಿಮ್ಮ ಜೊತೆ ಇದ್ದೀರಿ, ಇಬ್ಬರು ನನ್ನ ಜೊತೆ ಇದ್ದೀರಿ. ಮಾತಾಡಿ, ಆಫೀಸಲ್ಲಿ ಮಾತಾಡಿ ಹೋಗಿ. ಓಕೆ, ಆಯ್ತು ಭರತ್. ಮಾನ್ಯ ಅಧ್ಯಕ್ಷರೇ, ಅವರಿಗೆ ಮತ್ತೊಮ್ಮೆ ಕರೆಸಿ ಬಿಡ್ ಇದು ಡಿಸೆಂಬರ್ 15 ಮುಗಿಲಿ ಸರ್. ಅದಾದ್ಮೇಲೆ ಏನಾಗುತ್ತೆ, ಬಿಡ್ ಅಲ್ಲಿ ಏನ್ ಓಪನ್ ಆಗುತ್ತೆ ನೋಡೋಣ. ಅದಾದ್ಮೇಲೆ ನಿಮ್ ಜೊತೆ ಚರ್ಚೆ ಮಾಡಿ. ಅಲ್ಟಿಮೇಟ್ಲಿ ಸರ್, you should drive this project, not me. 100%. Once after 15th we will sit again. Minister, we will call a meeting on that. ಅಧ್ಯಕ್ಷ ಒಂದು ನಿಮಿಷ. ಮಂತ್ರಿಗಳು ಹೇಳಿದ್ದಕ್ಕೆ, ಭರತ್ ಶೆಟ್ಟಿ ಹೇಳಿದ್ದಕ್ಕೆ ಪೂರಕವಾಗಿ ಪ್ರೈವೇಟ್ ಪ್ಲೇಯರ್ಸ್ ಅವರು ಕೂಡ ಇದನ್ನ ಈ ರೀತಿಯ ಪ್ರಾರಂಭ ಮಾಡಿದೆ. ಬಂಜಾರ ಪ್ರಕಾಶ್ ಶೆಟ್ಟಿ ಅವರು 100 acres ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ವೆನ್ ದೇ ಆರ್ ಗಿವಿಂಗ್ ಇನ್ ಲೆಸರ್, ಯು ಗವರ್ಮೆಂಟ್ ಕಾಂಟ್ ಕಾಂಪೀಟ್ ವಿತ್ ದಟ್. ದಟ್ಸ್ ವೈ ಭರತ್ ಶೆಟ್ಟಿ ಹೇಳಿದ್ ಸರಿ ಇದೆ, ನೀವು ಕೊಡುವಾಗಲೇ ಅದನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಒಳ್ಳೆಯದು. ಸರ್, ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಕಾಮತ್ ಅವರೇ. ನಾವು ಬರೇ ಒಂದು ಪ್ರೈವೇಟ್ ಪ್ಲೇಯರಿಗೆ ಮಾತಾಡ್ತಾ ಇಲ್ಲ, ಅದನ್ನು ಮಂಗಳೂರದವರಿಗೆ. ಈಗ ನೀವೊಂದು ಫಾರ್ಮ್ಯಾಟ್ ಮಾಡಿದ್ದೀರಿ,
ಮೀನ್ ಟೈಮಲ್ಲಿ ಪ್ರೈವೇಟ್ ಬಂದು IT ಪಾರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗಿಂತ ಕಡಿಮೆ ಕೊಡುವಾಗ ಇಲ್ಲಿಗೆ ಜನ ಬರುದಿಲ್ಲ, ಅಲ್ಲಿಗೆ ಹೋಗ್ತಾರೆ ಅಂತ. ಸರ್ ಇಲ್ಲಿಗೆ ಯಾಕೆ ಬರ್ತಾರೆ ಅಂದ್ರೆ ನಮ್ಮ ಪಾಲಿಸೀಸ್ ಮೇಲೆ ಬರ್ತಾರೆ. ಅಲ್ಲ, ಅದೇ ಸೊ ಇಫ್ ಯು ಆರ್ ಈಗ ನೀವು ಖಾಸಗಿ ಬಿಲ್ಡಿಂಗ್ ನಲ್ಲಿ ನೀವು ಯಾರಿಗಾನ ಹಾಕೋಬಹುದು, ನೋ ಪ್ರಾಬ್ಲಮ್. ಆದ್ರೆ ನಮ್ಮ ಬಿಲ್ಡಿಂಗ್ ನಲ್ಲಿ ಬಂದಾಗ, ನಮ್ಮ ಪಾರ್ಕ್ ನಲ್ಲಿ ಬಂದಾಗ ಯು ಗೆಟ್ ಸ್ಪೆಷಲ್ ಇನ್ಸೆಂಟಿವ್. ಆಯ್ತು, ಅದು ಮಾತಾಡಿ. ಅವರಿಗೆ ಸ್ಕಿಲ್ಲಿಂಗ್ ನಲ್ಲಿ ರಿಯಾಯಿತಿ ಸಿಗ್ತದೆ, ಸಬ್ಸಿಡೀಸ್ ಅಲ್ಲಿ ಸಿಗ್ತದೆ. ಅಲ್ಟಿಮೇಟ್ಲಿ ಸರ್ ವಿ ವಿಲ್ ರೀಲುಕ್ ಇಫ್ ದೇರ್ ಇಸ್ ಎನಿಥಿಂಗ್ ದಟ್ ಇಸ್ ರಿಕ್ವೈರ್ಡ್. ಆಮೇಲೆ ನಾವೇ ಬಂಡವಾಳ ಈಗ ಯಾರೇ ಖಾಸಗಿ ಸಂಸ್ಥೆಗಳಲ್ಲಿ ಬಿಲ್ಡಿಂಗ್ ಮಾಡಿದ್ರು ನಮ್ಮ ಹತ್ರನೇ ಬರ್ತಾ ಇದ್ದಾರೆ, ಸರ್ ದಯವಿಟ್ಟು ನಮಗೆ IT ಕಂಪನಿಗಳಿಗೆ ನಮ್ ಪರಿಚಯ ಮಾಡಿಕೊಡಿ ಅಂತ. ನಾವೇ ಮಾಡ್ತಾ ಇರೋದು, ಆ ಕೆಲಸನೂ ನಾವೇ ಮಾಡ್ತಾ ಇರೋದು. So first ನಮ್ಮ ಮುಕುಂದ ರಿಯಾಲಿಟಿ ಸೆಂಟರ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಮೀಟಿಂಗ್ ಅಶ್ವಥ್ ನಾರಾಯಣ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.